ಹಲೋ, ಎಲ್ಲರೂ ಹೇಗಿದ್ರೆ? ನಾನಂತೂ ತುಂಬ ಚೆನ್ನಾಗಿದೆ, ನೀವು ಚೆನ್ನಾಗಿದೆ ಭಾವಿಸ್ತೀನಿ. ಇವನು ತುಂಬ ದಿನ ಆದ್ಮೇಲೆ ನಾನು ಇವಾಗ ಒಂದು ವಾರ ಆಯಿತು ನಾನು ಕುಕ್ಕಿಂಗ್ ಲಾಗ್ ಮಾಡಿ. ಈ ಹಬ್ಬದ ಸೀಸನು, ಮನೆ ಕ್ಲೀನ್ ಮಾಡು, ಪೂಜೆ, ಅದು ಇದು ಮಾರ್ಕೆಟ್ಗೆ ಹೋಗಂತ ಅಡುಗೆ ಕುಕ್ಕಿಂಗ್ ಮಾಡೋದೇ ಮರ್ತು ಬಿಟ್ಟಿದ್ದೀನಿ. ಹಾಗಂತ ನಾವು ಮಾಡ್ಕೊಂಡು ತಿನ್ನಲ್ಲ ಅಂತ ತಿಂತೀವಿ, ವೀಡಿಯೋ ಮಾಡೋದೇ ಮರ್ತು ಬಿಟ್ಟಿದ್ದೀನಿ ನಾನು. ಅದಕ್ಕೆ ನಾನು ಇವತ್ತು ನಾನೊಂದು ಸಿಂಪಲ್ಲಾಗಿ ಒಂದು ಡಾಬಾ ಸ್ಟೈಲ್ ಒಂದು ತುಂಬ ಜನ ಪಾಪ ನನಗೆ 4 ಜನ ಅನ್ಫಾಲೋ ಮಾಡ್ಕೊಬಿಡ್ರಿ. ಯಾಕೆ ಇವಳು ಕುಕ್ಕಿಂಗ್ ಲಾಗ್ ಅಂದ್ಬಿಟ್ಟು ಯಾವುದಾದ್ರು ಲಾಗ್ ಹಾಕ್ತಾರೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಹಾಕ್ತೀನಿ, ಅದು ಕೂಡ ಹಾಕ್ತೀನಿ, ಎರಡನ್ನೂ ಹಾಕ್ತೀನಿ ನಾನು, ಆಯಿತಾ? ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕೊತ್ತಾ, ನಾನು ಇವಾಗ ಶಾರ್ಟ್ಸ್ ವೀಡಿಯೋ ಆಗ್ತಾಯಿಲ್ಲ, ಚಿಕ್ಕ ವೀಡಿಯೋ ಆಗ್ತಾಯಿಲ್ಲ, ಲಾಂಗ್ ವೀಡಿಯೋ ಆಗ್ತಾಯಿದ್ದೀನಿ. ಏನಂದ್ರೆ ಅದಕ್ಕೆ ನಿಜ ಒಳ್ಳೊಳ್ಳೆ ಕಮೆಂಟ್ಸು, ಆಮೇಲೆ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ನಂಗೆ ತುಂಬ ಖುಷಿ ಆಗುತ್ತೆ. ನನಗೆ ಯಾರು ನನಗೆ ಬ್ಯಾಡ್ ಕಮೆಂಟ್ಸ್ ಆಗ್ತಾಯಿಲ್ಲ, ದಯವಿಟ್ಟು ಹಾಕ್ಬಿಡ್ಬೇಡಿ ನನಗೆ, ಆಯಿತಾ? ನಾನು ನಿನ್ನೆ ನನ್ನ ಫ್ರೆಂಡ್ ಸಿಕ್ಕಿದಂಗೆ, ತುಂಬ ವರ್ಷದ ಲಾಂಗ್ ಫ್ರೆಂಡ್ ಅವರು ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಇರೋದು. ಆದರೆ ನಾನು ಅವಳು ಭೇಟಿ ಆಗೋದೇ ಇಲ್ಲ. ಆಕಸ್ಮಿಕವಾಗಿ ನನ್ನ ಭೇಟಿ ಆಗಿಬಿಟ್ಟು, ಅವ್ರ ಹೆಸರು ಸರಿತಾ ಅಂತ. ನಾನು ಮದುವೆ ಆಗಿ ಬಂದಾಗ ತುಂಬ ವರ್ಷ ನಾನು ಅವ್ರ ಜೊತೆ ಫ್ರೆಂಡು. ನಾನು ಅವ್ರ ಟೈಲರಿಂಗ್ ಶಾಪ್ ಇತ್ತು, ಇವಾಗ ಬಿಟ್ಬಿಟ್ಟು ಇವಾಗ ಮನೆಯಲ್ಲೇ ಹೌಸ್ ವೈಫ್ ಆಗಿದ್ದಾರೆ. ಅವರು ಕೂಡ ಒಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ. ಅದೇ ಶಶಿ, ನಾನು ಬರ್ತೀನಿ ಶಶಿ, ನಾನು ತೋರಿಸು ಶಶಿ ಅಂತ ಹೇಳೋದು ತುಂಬ ಖುಷಿ ಆಯಿತು. ಅವರಿಲ್ಲಿ ಅವ್ರು ತುಂಬ ರಿಚ್ ಆಗಿದ್ದಾರೆ, ಪರವಾಗಿಲ್ಲ. ಆದರೆ ಪಾಪ ಅವಳು ಎಲ್ಲಿ ಸಿಕ್ಕು ನನಗೆ ಬಿಡಲ್ಲ, ಅವಳು ಅಷ್ಟು ಕ್ಲೋಸ್ ಆಗಿದೆ. ನಾವು ಇವಾಗ ನಿನ್ನೆ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದ, ಥ್ಯಾಂಕ್ಸು ಸರಿತವ್ರೆ. ನಾನು ಅವ್ರನ್ನ ಯಾವತ್ತೂ ಸರಿತಾರೆ ಅಂತ ಕರೆದಿಲ್ಲ, ಏನು ರೀ ಬಂದ್ರಿ ಅಂತಲೇ ನಾನು ಕರಿತಾ. ಅವರು ಅಷ್ಟೇ ನನಗೆ ಶಶಿ ಅಂತ ಯಾವತ್ತೂ ಕರೆದಿಲ್ಲ ಅವರು. ತುಂಬ ಖುಷಿ ಆಯಿತು ನೆನ್ನೆ ಆಕಸ್ಮಿಕವಾಗಿ ಸಿಕ್ಕಿದ್ದು ನನಗೆ. ಅವ್ರ ಮಗನ ಹೆಸರು ಪ್ರಜ್ವಲ್ ಅಂತ. ಆ ಚಿಕ್ಕ ಮಗನ ಹೆಸರು ಗೊತ್ತಿಲ್ಲ ನನಗೆ. ಅವ್ನು ಮಾತ್ರ ನನಗೆ ತುಂಬ ಚೆನ್ನಾಗಿ ಮಗುವಿಂದ ಇತ್ತು ಆಡಿಸಿ ಹುಡುಗ ಅವನು. ನನಗೆ ಮದುವೆ ಆಗಿದೆ, ಅದಕ್ಕೇನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಸರಿತಾಗೆ ಅಂತ. ಬರೀ ನಾನು ಇವಾಗ ಒಂದು ಡಾಬಾ ಸ್ಟೈಲ್ ಒಂದು ಸಿಂಪಲ್ ಒಂದು ಟೇಸ್ಟಿಯಾಗಿ, ಯಾಕೆ ನಾವು ಡಾಬಾಗೆ ಹೋಗಿ ತಿನ್ನಬೇಕು, ಮನೆಯಲ್ಲೇ ಮಾಡ್ಕೊತೀನಿ. ನನ್ನ ಮನೇಲಿ ಇರೋಂಥ ಐಟಮ್ ಹಾಕಿ ನಾನೊಂದು ಡಾಬಾ ಸ್ಟೈಲು ಒಂದು ದಾಲ್ ಫ್ರೈ ಜೀರಾ ರೈಸ್ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡ್ತೀನಿ ನೋಡಿ, ಮನೆ ಕ್ಲಿಪ್ಪಿಂಗ್ ನೋಡ್ಕೊಂಡು ಬನ್ನಿ. ನೋಡಿ ಏನು ಹಾಕ್ಬೇಕಂತ. ನಾನು ಬೇಳೆನ ಒಂದು 10 ನಿಮಿಷ ನೆನೆಸಿ, ಏನು ಇದಕ್ಕೆ ಅರ್ಶಿನ ಪುಡಿ ಉಪ್ಪು ಏನು ಹಾಕ್ತೀನಿ, ನಾನು ಒಂದು 3 ವಿಸಿಲ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ರೈಸ್ ಬಂದು ನಾವು ಸ್ವಲ್ಪ ಬಿಡಿಯಾಗಿ ರೈಸ್ ನಾನು ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನಾನು 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ನೀವು ಯಾವುದೇ ಅಕ್ಕಿ ಹಾಕಿದ್ರು ಪರವಾಗಿಲ್ಲ, ಮನೆಗಿರೋ ಬಾಸುಮತಿ ಪರವಾಗಿಲ್ಲ, ಯಾವುದಾದ್ರು ಸರಿ. ಸ್ವಲ್ಪ ದಿಂಡಿದ್ದಂಗೆ ಬಸ್ಕೊಳೋದು ಉದ್ರಾಗುತ್ತೆ. ಇದು ಬೇಳೆ, ಇದು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನು ನೋಡಿ, ಇದು ಬಂದು ಜೀರಾ ರೈಸ್ಗಿದು ಸ್ವಲ್ಪ ಕೊತ್ತಂಬರಿ, ಉದ್ದಕ್ಕೆ ಹಚ್ಚಿದ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕಸೂರಿ ಮೇಥಿ, ಕರಿಬೇವು. ಇದು ಬಂದು ಬರೀ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್ ಹಾಕ್ಬಾರ್ದು, ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಾಜು. ಇದು ಬಂದು ಸಾಜೀರಾ, ನೀವು ನಾರ್ಮಲ್ ಜೀರಾ ಹಾಕ್ಕೊಂಡ್ರು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇದು ನಮ್ಮ ಮನೆ ಸಾಜೀರಾ ಇತ್ತು ಅಂತ ಸಾಜೀರಾ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂತ ಸಾಜೀರಾ ಸ್ವಲ್ಪ 1-2 ಸ್ಪೂನು. ಇದು ಜೀರಾ ರೈಸ್ಗೆ. ಮತ್ತು ದಾಲ್ಗೆ ನೋಡಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ. ಇನ್ನೂ ಏನೇನು ಹಾಕ್ತೀನಿ ಅಂತ ಮಾಡ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ. ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಫಸ್ಟು ದಾಲ್ ಮಾಡ್ಕೊಡೋಣ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ, ಮತ್ತು 1 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ಸಾಸಿವೆ ರುಚಿ ಇರುತ್ತೆ ನೋಡಿ, ಈ ಥರ ಮಾಡಿ ನೋಡಿ ನೀವು. ಸ್ವಲ್ಪ ದಾಲ್ ಫ್ರೈ, ಹಾಗೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಸಾಸಿವೆ, ಹಿಂಗು ಮತ್ತು ಸಾಜೀರಾ ಒಂದು ಸ್ಪೂನಷ್ಟು ನಾನು ಸಾಜೀರಾ ಹಾಕ್ತೀನಿ. ನೀವು ನಾರ್ಮಲ್ ಜೀರಾ ಕೂಡ ಹಾಕ್ಕೊಳ್ಳಿ ಪರವಾಗಿಲ್ಲ. ನೋಡಿ ಸಾಜೀರಾ. ಇದಕ್ಕೆ ಇವಾಗ ನಾನು ತೊಳೆದಿಟ್ಟಿರೋಂಥ ಸ್ವಲ್ಪ ಕರಿಬೇವು, ಇದು ನೋಡಿ ಗ್ರೀನ್ ಚಿಲ್ಲಿ ಹಾಕ್ಕೊತೀವಿ, ಒಂದು 5-6 ಖಾರಕ್ಕೆ. ಚೆನ್ನಾಗಿದ್ದು ರೋಸ್ಟ್. ಈ ಈರುಳ್ಳಿ ಸ್ವಲ್ಪ ಕೆಂಪಾಗಲಿ. ಸ್ವಲ್ಪ ಈರುಳ್ಳಿ ಬ್ರೌನ್ ಆಗಿದೆ. ನಾನು 2 ಟೊಮೊಟೊ ಕಟ್ ಮಾಡಿದ ಟೊಮೊಟೊ ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಹಾಕಿದೆ. ನಾನು 2 ಸ್ಪೂನಷ್ಟು ಕಸೂರಿ ಮೇಥಿ, ನೀವು ಯಾವ್ದಾರು ತೊಗೊಳ್ಳೋ ಒಳ್ಳೆ ಚೆನ್ನಾಗಿರಲಿ, ಫ್ಲೇವರ್ ಚೆನ್ನಾಗಿರಲಿ. 2 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ತೀನಿ. ಚೆನ್ನಾಗಿದೆ ಫ್ರೈ ಆಗಿ. ಸ್ವಲ್ಪ ಅರ್ಧ ಸಾಫ್ಟ್ ಆಗಿದೆ. ಇದಕ್ಕೆ ನಾನು 1 ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಹಾಕೋದು ಬೇಡ, ಶುಂಠಿ ಹಾಕೋದು ಚೆನ್ನಾಗಿದೆ. ಬೆಳ್ಳುಳ್ಳಿ ಪೇಸ್ಟ್ ಇದು ಚೆನ್ನಾಗಿದೆ, ಫ್ರೈ ಆಗಲಿ. ಬರೀ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿದ್ದೀನಿ. ಇವಾಗಲಿನ ನಾನು ಬೇಳೆಗೆ ಉಪ್ಪು ಹಾಕಿಲ್ಲ, ಅದಕ್ಕೆ ಉಪ್ಪು ಹಾಕ್ತೀನಿ ನೋಡಿ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ. ಇವಾಗ ಇದಕ್ಕೆ ಎಷ್ಟು ಸ್ಮೆಲ್ ಬರ್ತದೆ ಗೊತ್ತಾ. ಇದು ರೆಡಿ ಆಯಿತು. ದಾಲ್ ಮಿಕ್ಸ್ ಮಾಡಿದೆ.
ಇವಾಗ ನಾನು ದಾಲ್ಗೆ ನೋಡಿ ಇದನ್ನು ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ನಮಗೆ ಎಷ್ಟು ತಿಕ್ಕಾಗಿ ಬೇಕೋ ಅಷ್ಟು, ಜಾಸ್ತಿ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಇದು, ಅದಕ್ಕೋಸ್ಕರ ನೋಡಿ ಇದು ಒಂದು 2 ಕುದಿಲಿ. ಇವಾಗ ಲಾಸ್ಟ್ ನಾನು ಕೊತ್ತಂಬರಿ ಹಾಕ್ಕೊಡ್ತೀನಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕೋಣ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದು ಒಂದು 2 ಕುದಿಲಿ. ಇದು ದಾಲ್ ಫ್ರೈ ಚಪಾತಿ ತಿನ್ಬೋದು, ದೋಸೆ ತಿನ್ಬೋದು, ಇಡ್ಲಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ಗೀ ರೈಸು, ಪ್ಲೈನ್ ರೈಸು. ಇದು ಒಂದು 2 ಕುದಿಲಿ ನೋಡಿ. ಇವಾಗ ಕುದಿತಾ ಇದ್ದು, ಇಷ್ಟು ಕುದಿದ್ರೆ ಸಾಕು, ಜಾಸ್ತಿ ಕುದಿಯೋದು ಬೇಡ. ಇದು ರೆಡಿ ಆಯ್ತಿದ್ದು, ಆಫ್ ಮಾಡೋಣ ನೋಡಿ. ಈಗ ಅದೇ ಕಡೆ ಇಟ್ಟು ನಾನು ಇದಕ್ಕೆ ನಾನು ಇವಾಗ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಡ್ತೀನಿ. ಸಾಕಿಷ್ಟು ಎಣ್ಣೆ, ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ, ನಾನು ಇದು ಒಂದು 2 ಸ್ಪೂನ್ ಅಷ್ಟು ಜೀರಾ ಹಾಕ್ಕೊಂಡು, ಜೀರಾ ಹಾಕ್ಕೊತೀನಿ. ಇದಕ್ಕೆ ಬಂದು ಕರಿಬೇವು ಇವಾಗಲೇ ಹಾಕ್ಕೊಡ್ತೀನಿ. ಆಮೇಲೆ ಗ್ರೀನ್ ಚಿಲ್ಲಿ, ಒಂದು 5 ಗ್ರೀನ್ ಚಿಲ್ಲಿ. ಇದು ಫ್ರೈ ಆಗಲಿ. ಅದಕ್ಕೋಸ್ಕರ ರೈಸ್ ಇದು ಜೀರಾ ರೈಸ್. ಇದಕ್ಕೆ ನಾನು ಇವಾಗ ನೋಡಿ ಒಂದು 3 ಸ್ಪೂನ್ ಅಷ್ಟು ಕಸೂರಿ ಮೆಥಿ ಹಾಕ್ಕೊಂತೀನಿ ನಾನು. ಇವಾಗ ಇದು ಫ್ರೈ ಆಗಿ ಚೆನ್ನಾಗಿ ಈರುಳ್ಳಿ ಕಡೆ ಫ್ರೈ ಆಗಬೇಕು. ಅದಕ್ಕೆ ಈರುಳ್ಳಿ ಅರ್ಧ ಬೆಂದಿದೆ. ಇವಾಗ ನಾನು ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಇವಾಗಲೇ ಹಾಕೋಬೇಕು, ಮುಂಚೆನೇ ಹಾಕ್ಬಾರ್ದು, ಫ್ಲೇವರ್ ಹೋಗ್ಬಿಡುತ್ತೆ. 2 ಸ್ಪೂನ್ ತುಪ್ಪ, ಜಾಸ್ತಿ ತುಪ್ಪ ಬೇಡ ಅದಕ್ಕೆ. ಚೆನ್ನಾಗಿ ನೀಟಾಗಿದ್ದು ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಿದ್ದು ನಾನು ಇವಾಗ ಬೆಳ್ಳುಳ್ಳಿ ಪೇಸ್ಟು ನೋಡಿ 1/4 ಸ್ಪೂನಷ್ಟು, ಬರೀ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಹಾಕ್ಬಾರ್ದು. ಚೆನ್ನಾಗಿದೆ ಫ್ರೈ ಆಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಾನು ಮುಂಚೆ ಅನ್ನಕ್ಕೆ ಉಪ್ಪು ಹಾಕಿಲ್ಲ, ನಾನು ಅನ್ನಕ್ಕೆ ಉಪ್ಪು ಹಾಕೋದಿಲ್ಲ ನಾವು ಅನ್ನಕ್ಕೆ ಉಪ್ಪು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 10 ಗೋಡಂಬಿ ನಾನು ಚಿಕ್ಕದಾಗೆ ಪುಡಿ ಮಾಡ್ಕೊಂಡು, ಒಂದಷ್ಟು ಗೋಡಂಬಿ. ಇದ್ರ ಜೊತೆಗೆ ಇವಾಗ ಕೊತ್ತಂಬರಿ ಹಾಕ್ತೀನಿ. ಇದ್ರ ಜೊತೆಗೆ ಇವಾಗ ಇದು ರೆಡಿ ಆಯಿತು. ಸ್ವಲ್ಪ ಫ್ರೈ ಆಗಿದ್ದು, ಉಪ್ಪೆಲ್ಲ ಮಿಕ್ಸ್ ಆಗಲಿ. ಇವಾಗ ಫೈನಲ್ ಇದು ರೆಡಿ ಆಯಿತು. ಇದಕ್ಕೆ ನಾನು ಇವಾಗ ರೈಸ್ ಮಿಕ್ಸ್ ಮಾಡ್ತೀನಿ. ರೈಸ್ ಸ್ವಲ್ಪ ಬಿಡಿ ಬಿಡಿಯಾಗಿರ್ಲಿಕ್ಕೆ ಮುಂಚೆ ಹೇಳಿದ್ದೀನಿ ನೋಡಿ, ಈ ಥರ. ಒಬ್ಬೊಬ್ಬರು ಅಕ್ಕಿಲಿ ಹಾಕಿದೆಲ್ಲ ಮಸಾಲೆ ಹಾಕಿ ಬೇಯಿಸಿ ಅದು ಟೇಸ್ಟ್ ಇರಲ್ಲ. ಈ ಥರ ನೀವು ಮಾಡ್ಕೊಂಡು ತುಂಬ ರುಚಿ ಇರುತ್ತೆ. ನೋಡ್ದಲ್ಲ, ಅನ್ನ ರೈಸ್ ಎಲ್ಲ ಮಿಕ್ಸ್ ಮಾಡಿದೆ. ಇವಾಗ ರೆಡಿ ಆಯಿತು ದಾಲ್ ಫ್ರೈ ಜೀರಾ ರೈಸ್ ರೆಡಿ ಆಯಿತು. ನೋಡ್ದಲ್ಲ, ದಾಲ್ ಫ್ರೈ ಜೀರಾ ರೈಸ್ ತುಂಬ ಡಾಬಾಗಿನ ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ಬೋದು ನಾವು. ಒಂದು ತುಪ್ಪ, ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೆಥಿ ಇದ್ದರೆ ಸಾಕು. ಜೀರಾ ಬೇಕಂತೇನಿಲ್ಲ, ನಾರ್ಮಲ್ ಜೀರಾ ಕೂಡ ಹಾಕ್ಕೊಳ್ಳಿ, ಅದೇ ಬೇಕಂತೇನಿಲ್ಲ. ಮನೆಗೆ ಏನು ಅದನ್ನೇ ಹಾಕೊಂಡು ಎಲ್ಲ ಮಾಡ್ಕೊಬೋದು. ಟೇಸ್ಟಿಯಾಗಿ ಬಿಸಿಯಾಗಿ ನಾವು ಬೇಳೆ ಅನ್ನ ಮಾಡಿ ಇಟ್ಕೊಬಿಟ್ರೆ ನಾವು ಬೇಗ ಒಂದು 20 ನಿಮಿಷ ಒಂದೊಂದು ಡಾಬಾ ಸ್ಟೈಲು ದಾಲ್ ಫ್ರೈ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ. ನಾನು ಸ್ವಲ್ಪ ಮೊಸರು ಇಟ್ಕೊಂಡಿದ್ದೀನಿ ಇಡ್ಲಿ ಅಂತ, ಒಂದು ಸೌತೆಕಾಯಿ ಇಟ್ಕೊಂಡಿದ್ದೀನಿ. ಮನೆಯೆಲ್ಲ ಪರಿಮಳ ನೋಡಿ, ಅಪ್ಪ ನಿಜವಾಗ್ಲೂ ನೋಡ್ತೀವಿ, ತುಂಬ 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 ಚೆನ್ನಾಗಿದೆ. ನೀವು ಕೂಡ ಟೇಸ್ಟ್ ಮಾಡ್ತೀನಿ. ಈ ದಾಲ್ ಫ್ರೈ ರೋಟಿ ತಿನ್ಬೋದು, ಚಪಾತಿ ತಿನ್ಬೋದು, ದೋಸೆ ಕೂಡ ತಿನ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ.
ವೈಟ್ ರೈಸ್ ಕೂಡ ನಾವು ಹಾಕಿ ತಿನ್ಬೋದು, ತುಂಬ ರುಚಿ ಇರುತ್ತೆ. ನೋಡೋದಲ್ಲ ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಮಾಡಿ. ಓಕೆ ಬಾಯ್.